ಬಾಲಕ. ಶ್ರೀಕೃಷ್ಣನ ಸೌಂದರ್ಯವನ್ನು ಹೀಗೆ ಎಂದು ವರ್ಣಿಸಲು ಅಸಾಧ್ಯ. ಅವನು ಮಧ್ಯ ವಯಸ್ಸು ದಾಟಿದರೂ ಇನ್ನೂ ಬಾಲಕನಂತೆಯೇ ನಿತ್ಯ ಯೌವನದಲ್ಲಿಯೇ ಇದ್ದನು. ಬಾಲಕನಾಗಿರುವಾಗ ದೊಡ್ಡವರಂತೆ ವರ್ತಿಸ್ತಾ ಇರ್ತಾನೆ. ಯೌವನ ಕಳೆದರೂ ಬಾಲಕನಂತೆ ಇರ್ತಾನೆ. ಮುಖದಲ್ಲಿನ ವರ್ಚಸ್ಸು ಎದ್ದು ಕಾಣ್ತಾ ಇರುತ್ತೆ. ಶ್ರೀಕೃಷ್ಣನು 125 ವರ್ಷಗಳು ಇದ್ದದ್ದು. ಆದರೂ ಎಂದಿಗೂ ಒಂದೇ ರೀತಿ ಕಾಣ್ತಾ ಇರ್ತಾನೆ. ಇವನ ವೇಣುಗಾನವನ್ನು ಮಾಡಿದರೆ ಅಮೃತಕ್ಕೆ ಸಮಾನವಾದ ಹಾಲನ್ನು ಕರೆಯುತ್ತಿರುವಂತೆ ಇರ್ತಾಯಿತ್ತು. ಶ್ರೀಕೃಷ್ಣನು ಕಷ್ಟಗಳನ್ನು ಅನುಭವಿಸಿದಾಗಲೂ ಕಣ್ಣೀರನ್ನು ಸುರಿಸಲಿಲ್ಲ. ಹಾಗಾದರೆ ಅವನಿಗೆ ಕಷ್ಟಗಳು ಬರಲಿಲ್ಲವೇ ಅಂತಂದರೆ ಇತ್ತು. 12 ವರ್ಷಗಳಾಗುವಷ್ಟರಲ್ಲಿ ಸುಮಾರು 30 ಜನ ರಾಕ್ಷಸರು ಕೃಷ್ಣನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆದರೂ ದುಃಖಿಸಲಿಲ್ಲ. ಕಾರಣ ಪ್ರಕೃತಿಯನ್ನು ಆಸ್ವಾದಿಸ್ತಾ ಇರ್ತಾನೆ. ಪ್ರಶಂಸೆಗೆ ಪಾತ್ರನಾದಾಗಲೂ ಅಥವಾ ನಿಂದನೆಗೆ ಗುರಿಯಾದಾಗಲೂ ಒಂದೇ ರೀತಿ ಸ್ವೀಕರಿಸ್ತಾ ಇರ್ತಾನೆ. ಹುಣ್ಣಿಮೆಯಲ್ಲಿ ಹೊರಗಡೆ ವೇಣುಗಾನವನ್ನು ಮಾಡುತ್ತಾ ಯಮುನಾ ನದಿಯ ತೀರದಲ್ಲಿ ಪ್ರತಿದಿನ ಸಂಜೆ ಇರುವಾಗ ಅವನ ಹಿಂದೆ ಗೋಪಾಲ ಗೋಪಿಕೆಯರೆಲ್ಲರೂ ಇರ್ತಾಯಿದ್ರು. ಇಂತಹ ಪರಮಾತ್ಮನನ್ನು ಮನದಲ್ಲಿ ಸ್ಮರಿಸಿದಾಗ ಎಂತಹ ಕಷ್ಟಗಳು ಎಲ್ಲವೂ ಕ್ಷಣದಲ್ಲಿ ನಾಶವಾಗುವುದು. ಇಷ್ಟು ಸುಲಭವಾದ ನಾಮಸ್ಮರಣೆಯನ್ನು ನಾವು ಮಾಡೋಣವೇ? ಜೈ ಶ್ರೀಕೃಷ್ಣ.